ಓ ಏನು ಗಿರ್ಜಕ್ಕಯ್ಯ ದಿಢೀರ್ ಅಂತ ಹಿಂಗೆ ಬಂದ್ಬಿಟ್ಟೆ. ಓ ಇಲ್ಲ ಕಣವ, ನಿಮ್ಮನೆ ಕಡೆಗೆ ಬರ್ತಾ ಇದ್ದೆ, ನೀನು ಎದ್ರು ಸಿಕ್ಬಿಟ್ಟೆ. ಏನು ಗಿರ್ಜಕ್ಕಯ್ಯ, ಏನು ಸಮಾಚಾರ? ಬಾ ಮಂತಕ್ಕೆ ಹೋಗಿ ಮಾತಾಡೋಣ. ಇಲ್ಲ ಬಿಡಮ್ಮಯ್ಯ, ಹೆಂಗೋ ನೀನು ಇಲ್ಲೇ ಸಿಕ್ಬಿಟ್ಟೆ, ಬಸ್ಸಿಗೆ ಬೇರೆ ಗೊತ್ತಾಗ್ತೈತೆ. ಮುಂದಿನ ವಾರ ನನ್ನ ಮೊಮ್ಮಗೊಂದು ನಾಮಕರಣ ಐತಿ. ನೀನು ನಿಮ್ಮ ಯಜಮಾನಪ್ಪ ಬರಬೇಕು. ಅಮ್ಮಯ್ಯ 2 ದಿವಸಕ್ಕೆ ಮುಂಚೆನೇ ಬಂದ್ಬಿಡ್ರಿ, ಅಲ್ಲಿ ಮಾಡೋರಿಲ್ಲ ಮಟ್ಟರಿಲ್ಲ, ನಾವು ಒಬ್ಬಂಟಿದ್ರು, ಬೇಗ ಬಂದ್ಬಿಡ್ಬೇಕು. ಹಿಂಗಂದ್ರೆ ಹೆಂಗಿರ್ಜಕ್ಕಯ್ಯ, ಹೊಲ ತುಂಬ ಕಡಲೆಕಾಯಿ ಹಾಕೊಂಡು ಕುಂತಿದ್ದೀವಿ, ಮುಂಚೆಗೆ ಬಾ ಅಂದರೆ ಹೆಂಗೆ ಬರೋಕ್ಕಾಗ್ತೈತಿ? ಬೆಳಿಗ್ಗೆ ಬಂದು ಬೈಗಿಂದಕ್ಕೆ ವಾಪಸ್ ಬರ್ತೀವಿ. ಹೇಳು. ಅಗಳಮ್ಮಯ್ಯ, ಕಡಲೆ ಬೀಜ ಹಾಕಿದ್ದೀರಾ? ಒಂದು ಮಾತನೇ ಹೇಳಿಲ್ಲ. ಹೇಳಿದಿದ್ರೆ ನಿಮ್ಮ ಮಾಮೂನೆ ಕಳಿಸ್ತಿದ್ದೆ ಕುಂಟೆ ಹೊಡಿಯೋಕ್ಕೆ. ಸುಮ್ಮನೆ ಗಿರ್ಜಕ್ಕಯ್ಯ, ಹೋದ ವರ್ಷ ಹಾಕ್ತಂಗೆ 1 ಕ್ವಿಂಟಲ್ ಏನು ಹಾಕಿಲ್ಲ, ಬರೀ 10 ಸೇರು ಅಷ್ಟೇ. ಹೇಳಿ ಗಿರ್ಜಕ್ಕಯ್ಯೋ, ಆಗಿರೋ 10 ಸೇರಿಗೆ ಮಾಮೂನ್ ಕರ್ಕೊಬಂದು ಕುಂಟೆ ಹೊಡೆದ್ರೆ ಇಲ್ಲಿನ ಜನಗಳು ತಿಕ್ಕೊಬಿಡ್ಕೊಂಡು ಹೋಗಲ್ವೇ? ಯಾರೇನು ಅನ್ಕೊಂತಾರಮ್ಮಯ್ಯ, ನಮ್ಮ ಹೊಲದ ಬದುಕು ನಾವು ಮಾಡ್ಕೊಂಬಕ್ಕೆ. ನೀವಂತೂ ನಮ್ಮೂರಿಗೆ ಬರಲ್ಲ ಕಣಮ್ಮ, ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ದೀರಾ. ನಿಮ್ಮಯ್ಯಪ್ಪ ಅಂತೂ ಹಂಗೆ ಬಂದರು ನಮ್ಮಂತಕ್ಕೆ ಬರಲ್ಲ, ನೀವೆಲ್ಲ ಸಾವುಕಾರ ಆಗ್ಬಿಟ್ಟಿದ್ದೀರಾ. ಸುಮ್ಮನೆ ಗಿರ್ಜಕ್ಕಯ್ಯೋ, ಮಂತಾಗ ಹಸ ದನ ಕರ ಇವು ನೋಡ್ಕೊಂಬದೇ ಸಾಕಾಗ್ತೈತೆ. ನೀನು ಹಂಗೆ ಅನ್ಬೇಡ, ನಮ್ಗೆ ಹೊಟ್ಟೆ ಹತ್ಕೊಂಡು ಉರಿತೈತೆ ಗೊತ್ತೇನು? ನಾನೇನೋ 2 ದಿವಸ ಹೊತ್ತು ಮುಂಚೆ ಬಂದು ಕೆಲಸ ಕಾರ್ಯ ಮಾಡ್ಕೊಡ್ತೀರೇನೋ ಅನ್ಕಂಡೆ. ಹೇಳಿ ಗಿರ್ಜಕ್ಕಯ್ಯೋ, ಈ ತಂಡೆಗೆ ಮಕ್ಳು ಮರಿಂಗ್ ಕಟ್ಕೊಂಡು ಎಲ್ಲಿ ಬರೋಕ್ಕಾಗ್ತೈತೆ? ನಮ್ಮ ಅಪ್ಪನ ಗಾಡಿ ಕಳಿಸ್ತೀನಿ ಹೇಳು. ಸರಿ ಕಣಮ್ಮ, ಹಿಂಗಂದ್ರೆ ನಾನೇನು ಮಾಡೋಕ್ಕಾಗ್ತೈತೆ? ನನಗೆ ಬೇರೆ ಕಡೆನೂ ಕರಿಯವ ಇದ್ದಾವೆ, ನಾನು ಹೋಗ್ತೀನಿ. ಎಲೆ ಬಾರ್ಗಿರ್ಜಕ್ಕಯ್ಯೋ, ಮಂತಕ್ಕೆ ಬರಲಿಲ್ಲ, ಒಂದು ಮಂತಕ್ಕೆ ಬಂದು ಕಾಪಿ ಗಿಪ್ಪಿ ಕುಡ್ದೋಗಿವಂತೆ. ಇಲ್ಲ ಕಣಮ್ಮ, ನನಗೆ ಗೊತ್ತಾಗ್ತೈತೆ ಬಸ್ಗೆ, ನಾನು ಹೋಗ್ತೀನಿ ಹೇಳು. ಸರ್ಕಂಟಾಯಿ, ನನಗೆ ಬಸ್ ಗೊತ್ತಾಗ್ತೈತೆ, ನಾನು ಹೋಗ್ತೀನಿ. ವೆಂಕಟೇಶ ಮರಬೇಡ ಕಣಪ್ಪ, ಇವತ್ತು 8 ದಿನಕ್ಕೆ ಮೊಮ್ಮಗೊಂದು ತಲೆಕಲ್ಲು ನಾಮಕರಣ ಐತಿ. ಮಿಸ್ ಮಾಡ್ದಂಗೆ ಬರ್ಬೇಕು ನೀನು. ಏನು ಭೀಮಣ್ಣ, 28 ದಿನಕ್ಕೆ? 28 ದಿನಕ್ಕೆ ನಮ್ಮ ಸೊಸೆದು ಶ್ರೀಮಂತ ಇಟ್ಕೊಂಡಿದ್ದೀವಿ. ನಾನು ನಿಮ್ಮ ಅಂತಕ್ಕೆ ಬಂದು ಕರೆನ ಅನ್ಕೊಂಡಿದ್ನಪ್ಪ. ನಿಮ್ದು ಅವತ್ತೇನೆ ಫಂಕ್ಷನ್ನು? ಹೂನಪ್ಪ, ಅವತ್ತು ದಿನ ಚೆನ್ನಾಗೈತಂತೆ. ಪುರಾಯಿತರನ್ನು ಕೇಳಿದ್ರು, ಅವತ್ತೇ ಇಕ್ಕಳ್ರಿ ದಿನ ಚೆನ್ನಾಗೈತೆ ಅಂದರು. ಇನ್ನೇನು ಮಾಡ್ಸೆ ಬಿಡತ್ತ ಮುಗ್ಸೋಣ ಅಂತ. ಅದು ವರ್ಷ ತುಂಬದೊಳಗೆ ಮಾಡ್ಬೇಕಲ್ಲ, ವರ್ಷ ತುಂಬಿದ್ಮೇಲೆ ಮಾಡಬಾರ್ದು. ತೀರ್ಗ 3 ವರ್ಷ ತಗ ಮಗಿನ ಕಾಯಕ್ಕಾಗಲ್ಲ ಕಣಪ್ಪಯ್ಯ. ಈ ತಲೆಕೂರ್ಲು ಪಲೆಕೂರ್ಲಮ್ಮ ಅವೇನಿದ್ರು ಮುಂಚೆಲ್ಲ ಮುಗಿಸ್ಕೊಂಡ್ರೆ ವರ್ಷದೊಳಗೆ ಮುಗಿಸ್ಕೋಬೇಕು. 3 ವರ್ಷ 4 ವರ್ಷ ಅವೆಲ್ಲ ಕಾಯಕ್ಕಾಗಲ್ಲ. ಹ್ಞೂ ಹೇಳತ್ತ, ಹೆಂಗೋ ಎಂಥವೆಲ್ಲ ಮುಗಿಸ್ಕೊಂಡ್ರೆ ಅರ್ಧ ತಲೆನೋವು ತಪ್ಪ. ಹೆಂಗೋ ನಿಮ್ಮದು ಫಂಕ್ಷನ್ ಮುಗಿಸ್ಕೊಂಡು ಬೈಗಿನ್ಕಾಗಿ ನೀನು ಬಂದೋಗ್ಬೇಕು. ಆಯ್ತು ಹೇಳಿ ಭೀಮಣ್ಣ, ನೋಡೋಣ. ಮನೆಗೆ ನೆಂಟರು ನಿಸ್ತೆಲ್ಲ ಬಂದಿರ್ತಾರೆ, ಏನು ಬರೋಕ್ಕಾಗ್ತತೆ ಏನೋ ನೋಡೋಣ. ಆದರೆ ಬರ್ತೀನಿ, ಇಲ್ಲಾಂದ್ರೆ ಬೇಜಾರು ಮಾಡ್ಕೊಬೇಡ. ಆಗಲೇ ಇವಳ ಆ ಸ್ವಾದನಲ್ಲಿಗೆಲ್ಲ ಅಲ್ಲ ಹೇಳ್ಕೊಂಡು ಬಂದೆ. ಹೂನಪ್ಪ, ಎಲ್ಲ ಹೇಳ್ಕೊಂಬಂದಿ. ಎಲ್ಲರ ಮನೆಗೂ ಫಂಕ್ಷನ್ನು ಅದು ಇದು ಎಲ್ಲ ಹೇಳ್ತಾರೆ. ಒಬ್ಬರನ್ನ ಬರ್ತೀನಿ ಎಂಬಲ್ಲ. ಏನು ಮಾಡೋಕ್ಕಾಗಲ್ಲ ಗಿರ್ಜಾ, ಮುಂಚೆ ಥರ ಇಲ್ಲ ಕಾಲ. ಈಗ ಯಾರು ಫಂಕ್ಷನ್ಗಳು ಯಾರು ಬರಲ್ಲ. ಅಯ್ಯೋ, ಇವಾಗೆಲ್ಲ ನಮ್ಮ ಫಂಕ್ಷನ್ಗಳು ನಾವೇ ಮಾಡ್ಕೋಬೇಕು. ಒಂದು ಮನೆಗೆ ಒಬ್ರು ಬರೋದೇ ಕಷ್ಟ ಐತಿ ಇವಾಗ. ಹ್ಞೂ ಭೀಮಣ್ಣ, ನಾವು ಸುಮಾರು ಜನಕ್ಕೆಲ್ಲ ಹೇಳಿದೀವಪ್ಪ. ನಾವು ಒಂದು 1000 ಜನಕ್ಕೆ ಅಡುಗೆ ಮಾಡಿಸಿದ್ದೀವಿ. ಏನು ಜನ ಬರ್ತಾರೋ ಏನು ಕತೆನೋ. ಯಾಕೋ ಮುಂಚೆ ಹಂಗೆ ಯಾರು ನೆಂಟರು ನಿಸ್ತೆಗಳು ಯಾರು ಬರೋದೇ ಇಲ್ಲ. ಯಾರೋ ಮನೆಗೊಬ್ಬರು ಬಂದರು, ಅದು ಹೆಚ್ಚೆಚ್ಚು. ಏನು ಮಾಡೋಕ್ಕಾಗಲ್ಲ ಭೀಮಣ್ಣ, ಕಾಲ ಬಂದಂಗೆ ಹೋಗ್ತಿರ್ಬೇಕಷ್ಟೇ. ಸರಿ, ಆಯ್ತು ಕಣಮ್ಮ. ಬಾರೆ ಹೋಗೋಣ ಮಂತಕ್ಕೆ. ಏನು ಸೂರಣ್ಣ, ಏನು ಯಾರನ್ನೋ ಕಾಯ್ತಾ ಇದ್ದಂಗಿದ್ಯಾ? ಬಾ ಭೀಮಣ್ಣ, ಈ ಕರೆ ಕ್ಯಾತ್ನಳಿಗೆ ಕಾಯಿ ಕೀಳಕ್ಕೆ ಹೇಳಿದ್ದೆ ಭೀಮಣ್ಣ. ಅಯ್ಯೋ, ಎದ್ದಾಗಲೇ ಬರ್ತೀನಿ ಅಂದ್ರೆ ಇಲ್ಲಿವರೆಗೂ ಆಗೈತೆ, ಮಧ್ಯಾಹ್ನ ಆಗೈತೆ, ಅವ್ರಿಗೆ ಕಾಯ್ಕೊಂಡಿದ್ದೀನಿ. ಯಪ್ಪ ಯಪ್ಪ ಯಪ್ಪ, ಈ ಕೂಲೇರ್ ಸವಸ ಬೇಡಪ್ಪ. ನಮ್ಮ ಜಲ್ಮನೆ ಜಾಲಾಡಾಗಿ ಹೋಗ್ತತಿ ಈ ಕೂಲೇನ ಹಿಡ್ಕೊಬಂದು ಕೆಲಸ ಮಾಡಿಸ್ಬೇಕಂದ್ರೆ. ದುಡ್ಡು ಕೊಟ್ಟರು ಬರೋದು ಬಂಗಿಲ್ಲ ಭೀಮಣ್ಣ. ಕಾಲಿಗೆ ಬಿಡೋದೊಂದು ತಪ್ಪೇದಪ್ಪ ನಮಗೆ. ಏನು ಬಿಡ್ಕೊಂಡು ಸಾಯನ. ಅಯ್ಯೋ, ಅದನ್ನು ಎಷ್ಟು ಸತಿ ಹೇಳ್ತಾ ಸೂರಣ್ಣ. ಅಯ್ಯಪ್ಪ ಸ್ವಾಮಿ, ಈ ಬೇಸಾಯ ಮಾಡೋದು ಬೇಡ, ಈ ಸವಸನೂ ಬೇಡ, ಹಂಗಾಗ್ಬಿಟ್ಟೈತೆ ನಮ್ಗಂತೂ. ಏನು ಮಾಡೋಕ್ಕಾಗಲ್ಲ, ಇರಲಿ. ಅದು ಇವತ್ತು 8 ದಿನಕ್ಕೆ ನನ್ನ ಮೊಮ್ಮಗೊಂದು ತಲೆಕೂರ್ಲು ನಾಮಕರಣ ಐತೆ ಸೂರಣ್ಣ. ಮಾರಿದಂಗೆ ಬರ್ಬೇಕು ನೀನು. ಬಂದೇ ಬರ್ಬೇಕಪ್ಪ ನೀವು. ಆದರೆ ವರ್ಷ ಆತಿಲ್ಲ ಭೀಮಣ್ಣ ಡೆಲಿವರಿ ಆಗಿ. ನೋಡಪ್ಪ, ಈ ಹುಡುಗರು ನೋಡ್ತಾನೆ ಬೆಳೆದ್ಬಿಡ್ತವೆ, ಗೊತ್ತೇ ಆಗಲ್ಲ. ಸೂರಣ್ಣ, ಹಂಗೆ ಹುಡುಗರು ಆಡ್ತಾಡ್ತಾನೆ ಬೆಳೆದ್ಬಿಡ್ತಾರೆ. ಗೊತ್ತೇ ಆಗಲ್ಲ, ಹಂಗೆ ಬೆಳ್ಕೊಂತಾರೆ. ಆಯ್ತು ಹೇಳಿ ಭೀಮಣ್ಣ, ಬತ್ತೀವಳು. ನಮ್ಮನೆ ಫಂಕ್ಷನ್ಗೆ ನಾವು ಬರ್ದಾಗ ನೀವು ಯಾಕಾಗ್ತದೆ? ಇವತ್ತು 8 ದಿನಕ್ಕೆ ತಾನೆ. ಬತ್ತೀವಳು. ಅದು ಏನೇ ಕೆಲಸ ಇದ್ರು ನೀನು ಫಂಕ್ಷನ್ಗೆ ಮಾತ್ರ ಬರ್ತೀನಪ್ಪ, ಮರಿಯಲ್ಲೋ. ಆಯಿತು ಸೂರಣ್ಣ, ಬರ್ತೀನಿ. ಇನ್ನು ಊರು ತುಂಬ ಹೇಳ್ಕೊ ಬರಬೇಕು. ಇನ್ನು ಊರಾಗ ಹೇಳೋ ದಂಡೆಯಾಗಿದ್ದಾವೆ. ಬಾ ಭೀಮಣ್ಣ, ಮನೆಗೆ ಒಂಚೂರು ಕಾಪಿ ಗೀಪಿ ಕುಡ್ಕೊಂಡು ಹೋಗಿಮಂತೆ, ಬಾ. ಇರ್ಲಿ ಬಿಡ್ಸೋಣ, ನಾನು ವಾಸಬ್ನೇ. ಇನ್ನು ಊರಾಗ ಹೇಳೋದು ತುಂಬ ಐತೆ, ಕೆಲ್ಸಗಳು ಜಾಸ್ತಿ ಇದಾವೆ. ಬರ್ತೀನಿ ಬಿಡಿ, ಇನ್ನೊಂದ್ಸಲ ಕುಡ್ಕೊಂಡು ಹೋಗೋಣ. ಆಯ್ತಲ್ಲ ಭೀಮಣ್ಣ, ಬರ್ತೀವಿ. ನಮ್ಮನೆ ಫಂಕ್ಷನ್ಗೆ ನಾವು ಬರ್ದಂಗೆ ಇರೋಕ್ಕಾಗ್ತೈತೆ. ಬಂದೇ ಬರ್ತೀವಿ ಹೇಳು. ನಮ್ಮಣ್ಣ ಒಂದು ದಿವಸ ಮುಂಚೆಲ್ಲ ಕಳಿಸ್ತೀನಿ. ಒಬ್ಬಟ್ಟು ಗಿಬ್ಬಟ್ಟು ಅಂತ ಏನಾದ್ರೆ ಬಂದು ಮಾಡ್ಕೊಂಡು ಬರ್ತಾಳೆ. ಕಳಿಸ್ತೀನಿ ಹೇಳಂದ್ರೆ ಮುಂಚೆಲ್ಲ ಕಳಿಸ್ತೀನಿ. ಆಗ ಪಾರ್ವತಕ್ಕೇನು ಬಂತು. ಇವತ್ತು 8 ದಿನಕ್ಕೆ ಬಾರಕ್ಕವು. ಮೊಮ್ಮಗೊಂದು ತಲೆಕೂರು ನಾಮಕರಣ ಇಟ್ಕೊಂಡಿದ್ದೀವಿ. ಈಗ ಸೂರಣ್ಣನ ಹತ್ರ ಅದೇ ಮಾತಾಡ್ತಾ ಇದ್ದೆ, ಅದೇ ಹೇಳ್ತಿದ್ದೆ. ಬರಬೇಕು.
ಏ ಪಾರು ಒಂದಿವ್ಸ ಮುಂಚೆ ಹೋಗಿ ಅಲ್ಲೇನೋ ಸ್ವಲ್ಪ ಕೆಲಸ ಕಾರ್ಯ ಎಲ್ಲ ನೋಡ್ಕೊ ಹೋಗಿ ಪಾಪ ಅವ್ರ ಮನೆಗೂ ಯಾರೋ ಇಲ್ಲ ನೋಡ್ಕೊಂಬರೋ ಒಂದಿವ್ಸ ಮುಂಚೆಲ್ಲ ಹೋಗಿ ಅದೇನು ಒಂಚೂರು ಮಾಡ್ಬರೋಗಿ ಹೋಗಿ. ಏ ಬರ್ತೀನಿ ಹೇಳ್ಬಿ ಮೇಡ, ಒಂದಿವ್ಸ ಮುಂಚೆಲೆ ಬರ್ತೀನಿ ಬಿಡು. ಹ್ಞೂ ಸರಿ ಸುರಣ್ಣ, ಆಯಿತು ನಾನು ಬರ್ತೀನಿ ನಿನ್ನ. ಹ್ಞೂ ಏನಣ್ಣ ಎಲ್ಲರೂ ಚೆನ್ನಾಗಿದ್ದೀರಾ? ಹ್ಞೂ ಗೊತ್ತಲ್ವೇ ಇವತ್ತು 8 ನಮ್ಮ ಅಮ್ಮಗೊಂದು ತಲೆಕೊಂಡು ನಾಮಕರಣ ಫಂಕ್ಷನ್ ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ತಪ್ಪದೆ ಬರಬೇಕು. ಅಷ್ಟೇ ಅಲ್ಲ ಭೀಮಣ್ಣ, ಇನ್ನೊಂದು ಮರ್ತಿದ್ಯಾ? ಈ ವಿಡಿಯೋ ನೋಡ್ತಿರೋರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಅದು ಕೆಳಗೆ ಒಂದು ಗಂಟೆ ಇರ್ತೈತೆ, ಗಂಟೆ ಒತ್ತಿರಿ. ನಾವು ಮಾಡೋ ವೀಡಿಯೋಸ್ ಎಲ್ಲ ಬರ್ತವೆ. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋ ಮಾಡಾಕ್ತೀವಿ. ಸಬ್ಸ್ಕ್ರೈಬ್ ಮಾಡಿರಿ. ಏ ಯಾರಪ್ಪ ಎಡಿಟ್ ಮಾಡ್ತಿರೋರು? ನಿಲ್ಲಿಸ್ರೋ, ನಮ್ಗೆ ಓಡಿ ಓಡಿ ಸೊಂಟ ಬಿದ್ದೋಯತೆ. ಅರೆ ಜಂಪಿಗು ಜಂಪಾಂಗು ಜಂಪಿಗು ಜಂಪಾಂಗು ಜಂಪಿಗು ಜಂಪಾಂಗು ಕಿಲಿ ಕಿಲಿಯ ಓ ಕಿಲಿ ಕಿಲಿಯ